ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮಗಟಿ. ಈಗ ನಾವು ಧಾರವಾಡ ತಾಲೂಕಿನ ಹುಲ್ತಿಕೋಟಿ ಗ್ರಾಮದಲ್ಲಿ ಉಪಸ್ಥಿತರಿದ್ದೇವೆ. ಇಲ್ಲಿ ಕಾರಣ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮ ದೇವತೆಯಾದ ದುರ್ಗವ್ವ ಹಾಗೂ ದ್ಯಾಮವ್ವದ ಜಾತ್ರಾ ಮಹೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ವಿಶೇಷ ಏನಂತ ಹೇಳಿದ್ರೆ, ಈ ಊರಿನ ಮಹಿಳೆಯರು ತಾವು ಸ್ವತಃ ತಮ್ಮ ಮನೆಯಿಂದ ದುಡ್ಡನ್ನು ತಂದು ಈ ದೇವತೆಗೆ ಒಂದು ಬಂಗಾರವನ್ನು ಅರ್ಪಿಸುವಂತ ಕೆಲಸ ಮಾಡಿದ್ದಾರೆ. ಈ ಸಂದರ್ಭ ನಮ್ಮ ಜೊತೆಗೆ ಇಲ್ಲಿ ಈ ಮಹಿಳೆಯರು ಉಪಸ್ಥಿತರಿದ್ದಾರೆ. ಬನ್ನಿ ಅವ್ರಿಗೆ ಮಾತಾಡೋಣ, ಅವ್ರು ಯಾವ ತರ ಮಾಡ್ತಾ ಇದಾರೆ, ಈ ಜಾತ್ರೆ ವಿಶೇಷತೆ ಏನನ್ನ ಕೇಳ್ಕೊಳ್ಳೋಣ. ಹಲೋ, ಧಾರವಾಡ ತಾಲೂಕಿನಲ್ಲಿ ಹೊಲ್ತಿಕೋಟಿ ಗ್ರಾಮ ಎಂಬ ಒಂದು ಚಿಕ್ಕ ಹಳ್ಳಿ ಐತಿ. ಹಳ್ಳಿಯಲ್ಲಿ ನಾವೆಲ್ಲ ಮಹಿಳೆಯರು ಕೂಡಿ 2,000 ರೂಪಾಯಿ ಕಲೆಕ್ಷನ್ ಮಾಡಿ ದ್ಯಾಮವ್ವ ದುರ್ಗವ್ವಗೆ ಬಂಗಾರದ ಆಭರಣ ಮತ್ತು ಚಿನ್ನದ ಆಭರಣವನ್ನು ಮಾಡಿಸಿದ್ದೇವೆ. ಮೇಡಮ್, ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರಿ? 3,50,000 ರೂಪಾಯಿ ಕಲೆಕ್ಷನ್ ಮಾಡಿದ್ದೇವೆ. ಇದು ಬೇರೆಯವ್ರ ಕಡೆ ಕಲೆಕ್ಟ್ ಮಾಡಿದ್ರು ಸ್ವತಃ ನಾವು ಮಹಿಳೆಯರೇ ಮನೆಯಿಂದ ತಗೊಂಡು ಮಾಡಿದ್ವಿ. ಪ್ರತಿ ಮಹಿಳೆಯರು ತಾವೇ 2,000 ರೂಪಾಯಿ ಹಾಕ್ಬಿಟ್ಟು ಇದು ಮಾಡಿದ್ರೆ ಎಷ್ಟು ತೊಲಿದ ಮಾಡಿದ್ರು? ನಾವು 2 ತೊಲಿಗೆ 2 ಗ್ರಾಮ್ 2 ಗುಂಜಿ ಕಡಿಮೆ ಐತಿ. ಇದು ಗ್ರಾಮದಲ್ಲಿ ಮೊದಲನೇ ಬಾರಿ ಅಥವಾ ಇದಕ್ಕಿಂತ ಮುಂಚೆ ಈ ತರ ಮಾಡಿದ್ರೆ? ಅವ್ರು ಮೊದಲನೇ ಬಾರಿ 4 ತೊಲಿ ಬಂಗಾರ ಹಾಕಿದ್ರೆ. ಪ್ರತಿ ವರ್ಷ ನೀವು ಜಾತ್ರೆ ಮಹೋತ್ಸವ ಮಾಡ್ತೀರಿ, ಯಾವ ತರ ಮಾಡ್ತಿದ್ರಿ? ಈ ಸಲ ಮಾಡುವಂತದ್ದು ಏನು ವಿಶೇಷತೆ ಇದೆ ಅಂತ? ಈ ಸಲ ಬಂಗಾರ ಆಭರಣ ಹಾಕಿದ್ರೆ ವಿಶೇಷ ಆಗಿದೆ. ತಮ್ಮ ಹೆಸರು? ಪೂರ್ಣಿಮಾ ನಾರಾಯಣ ಗೌಡ್ರು. ಧಾರವಾಡ ತಾಲೂಕಿನ ಹೊತ್ತಿಗಟ್ಟಿ ಸಣ್ಣ ಹಳ್ಳಿ ಗ್ರಾಮದ ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ, ಎಲ್ಲರೂ ನಾವು ಹೋಗಿ ಒಂದು ಮಾತು ಕೇಳಿದ್ದಕ್ಕೆ ಎಲ್ಲರೂ ಅಕ್ಕಂದಿರು ನಮ್ಮ ತಂದೆ ತಾಯಿಗಳು ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಇದನ್ನ ಮಾಡ್ತೀವಿ ಅಂದ್ರೆ ಎಲ್ಲರೂ ನಾವು ಕೈ ಕುಂತು ಮಾಡಿದ್ವಿ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ಆದ್ರೂ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡಿ ನಮ್ಗೆ ಸಪೋರ್ಟ್ ಮಾಡಿ ಇವತ್ತಿನ ದಿವಸ ನಮ್ಗೆ 3,50,000 ರೂಪಾಯಿ ನಮ್ಗೆ ಹಣವನ್ನು ಎಲ್ಲರೂ ಜಮಾ ಮಾಡಿದ್ದೇವೆ. ಎಲ್ಲರೂ ಕೂಡಿ ನಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಕ್ಕಂದಿರು ತಂದೆ ತಾಯಿಯರು ಎಲ್ಲರೂ ಕೂಡಿ ನಮ್ಗೆ ಇವತ್ತಿನ ದಿವಸ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ಹಾಗೂ ಹೊತ್ತಿಗಟ್ಟಿ ಗ್ರಾಮದಲ್ಲಿ ಈ ಇವತ್ತಿನ ದಿವಸ ಮಾಡಿದ್ದಕ್ಕೆ ಇನ್ನಿಷ್ಟು ನಮ್ಗೆ ಊರಿನ ಒಳಗೆ ನಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ತಂದೆ ತಾಯಿ ಎಲ್ಲರಿಗೂ ವಂದನೆಗಳು. ಇವತ್ತಿನ ದಿವಸ ಇವತ್ತು ಮಾಡಿದ್ದಕ್ಕೆ ಎಲ್ಲರಿಗೂ ಬಟ್ಟೆ ರೊಕ್ಕ ಎಲ್ಲರಿಗೂ ಇನ್ನೂ ಇದಕ್ಕಿಂತ ಹೆಚ್ಚಿಂದು ಮಾಡ್ಬೇಕಂದು ಕೇಳ್ಕೊಂಡಿರ್ತೇವೆ. ಎಲ್ಲರೂ ನಮ್ಗೆ ಇನ್ನೂ ಧೈರ್ಯ ಕೊಟ್ಟು ನಮ್ಗೆ ಇನ್ನೂ ಸಪೋರ್ಟ್ ಮಾಡಿ ಎಲ್ಲ ಅಂತಂಬರು ನಮ್ಗೆ ಇನ್ನೂ ಕೈ ಜೋಡಿ. ತಮ್ಮ ಹೆಸರು? ಸರಸ್ವತಿ ನಾರಾಯಣ. ಮೇಡಮ್, ಇವತ್ತು ತಮ್ಮೂರಲ್ಲಿ ಒಂದು ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ರಿ. ಈ ಸಾರಿ ವಿಶೇಷವಾಗಿ ನೀವು ಬಂಗಾರ ಸಹಿತ ದೇವಿಗೆ ಅರ್ಪಿಸ್ತಾ ಇದ್ದೀರಿ. ಹೇಗೆ ಅನಿಸ್ತದೆ ನಿಮ್ಗೆ? ಬಹಳ ತುಂಬಾ ಖುಷಿ ಅನಿಸ್ತದೆ ಸರ್. ಪ್ರತಿ ವರ್ಷಕ್ಕಿಂತ ಈ ವರ್ಷ ನಿಮ್ಮ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ ನಂಗೆ. ತಮ್ಮ ಹೆಸರು? ಸರ್, ಇವತ್ತು ತಮ್ಮ ಊರಲ್ಲಿ ಆ ಹೆಣ್ಮಕ್ಳು ತಮ್ಮ ಸ್ವತಃ ಕೈಲೇ ದುಡ್ಡು ಹಾಕಿ ಈ ಜಾತ್ರಾ ಮಹೋತ್ಸವದಲ್ಲಿ ಬಂಗಾರನ ಅರ್ಪಣೆ ಮಾಡ್ತಾ ಇದಾರೆ ದೇವತೆಗೆ. ಸರ್, ಈ ಸಂದರ್ಭ ತಾವೇನ್ ಹೇಳ್ತಾರೆ ಸರ್? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸರ್, ನಮ್ಮ ಹೊಲ್ತಿಕೋಟೆ ತಾಲೂಕಿನ ಹೊತ್ತಿಕೋಟೆ ಗ್ರಾಮದಲ್ಲಿ ಇವತ್ತು ವಿಶೇಷತೆ ಏನಂತಂದ್ರೆ ರಾಜ ನಿಮಿತ್ತದಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಪ್ರತಿಯೊಬ್ಬರು ಮನೆ ತೆರಳಿ 2,000 ರೂಪಾಯಿ ಅಂತ ಕಲೆಕ್ಟ್ ಮಾಡಿ ಸುಮಾರು 4 ಲಕ್ಷ ರೂಪಾಯಿಯನ್ನ ವೆಚ್ಚದಲ್ಲಿ 4 ತೊಲಿ ಬಂಗಾರಗಳನ್ನ ಮಾಡಿಸಿದ್ದಾರೆ. ಅವರಿಗೆ ನಾವು ಹೆಚ್ಚಿನ ಮೆಟ್ಟಿಗೆ ಅಂತಂದ್ರೆ ನಮ್ಮ ಗ್ರಾಮ ದೇವಿಯವರು ಅಂತ ಹೇಳ್ಬೋದು, ಅಥವಾ ಭಗೀರಥಿಗಳು ಅಂತ ಹೇಳ್ಬೋದು ಅವರಿಗೆ ನಾವು ಇವತ್ತಿನ ದಿನ. ಯಾಕಂತಂದ್ರೆ ಅವರಂತ ಈ ಕೆಲಸದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಅವರು ತಾವೇ ದಿವಸ 1 ತಾಸು ಮಿನಿಮಮ್ 1 ತಾಸನ್ನ ಅವರು ಬಿಡುವು ಮಾಡಿಕೊಂಡು ಇಡೀ ಊರನ್ನ ತಿರುಗಿ ಪ್ರತಿ ದಿವಸ 1 ತಾಸನ್ನ ಅವ್ರು ಟೈಮ್ ವೇಸ್ಟ್ ಮಾಡಿಕೊಂಡು ತಾವೆಲ್ಲ ಅಡ್ಡಾಡಿ 2,000 ರೂಪಾಯಿನ ಕಲೆಕ್ಟ್ ಮಾಡಿ 4 ಲಕ್ಷ ರೂಪಾಯಿ ಒಳಗೂ ವೆಚ್ಚದಲ್ಲಿ ಬಂಗಾರದ ಪದಕಗಳನ್ನ ಮಾಡಿಸಿಕೊಟ್ಟಿದ್ದಾರೆ ಅವರು. ಅವರಿಗೆ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೇವೆ ನಾವು ನಮ್ಮ ಗ್ರಾಮದ ಪರವಾಗಿ. ತಮ್ಮ ಹೆಸರು ಸರ್? ಬಸವರಾಜ್ ಅಂಗಡಿ. ಜಾತ್ರೆ ಎಷ್ಟು ವರ್ಷಕ್ಕೊಂದ್ಸಲ ಆಗ್ತದೆ? ವರ್ಷ ಮಾಡ್ತೀವಿ ಸರ್. ವರ್ಷ ಮಾಡ್ತೀವಿ ನಾವು. ಸುಮಾರು ಪ್ರತಿ ವರ್ಷನೂ ಮಾಡ್ತೀವಿ. ವರ್ಷಕ್ಕೂ ಮಾಡ್ತಾ ಬಂದ್ವಿ.
ಲಕ್ಷ್ಮಿ ಕರ್ಪೂರ ಪಾಕಿಟ್ ಕರ್ಪೂರ ಪಾಕಿಟ್
ಆಗತ್ತೆ ಅದಕ್ಕೆ ನಾ ನಿಮಗೆ ಹೇಳಕ್ ಬಂದಾನೆ ಬಾಳ ಚಂದ ಆತ ಬಾಳ ಖುಷಿ ಆತ ನನಗ ಬಾಳ ಖುಷಿ ಆತ ಬಾಳ ಖುಷಿ ಆಗ್ತ ನನಗ ಬಾಳ ಖುಷಿ ಆತ ಹೌದಾ ನನಗ ಮಗನ ಹೆಂಗ ಅಣ್ಣ ಒಂದು ಸ್ವಲ್ಪ ಛತ್ರಿ ಹಿಡಿತೀರಿ ಯಾಕೆ ಮಳೆಗೆ ಒಂದು ಸ್ವಲ್ಪ ಮತ್ತೆ ನೀರು ಹೋತಂದ್ರೆ ಮೊಬೈಲ್ ಸರಿ ಹಾಂ ಮೊಬೈಲ್ ಎಷ್ಟು ಬೇಕು ಮಾತಾಡೋದು ಇದು 45 ನೋಡ್ರಿ ಒಳಗೆ ಹೊಳ್ಕೊಂಡ್ರಿ ಸರ್ ಹ್ಞೂ ಕೋಲಾಟಕ್ಕಂತಾರೆ ಎಲ್ಲಿದೆ ಬಂಡಿ ಕರ್ಕೊಂಡ್ ಬನ್ನಿ ಮಾಡಿ
ಏನ್ ಮಾಡಕ್ ಬಂದ ಇವತ್ತು ಏನ್ ಮಾಡವ ಅರ್ಜಿಗಿಂತ ಹೊಟ್ಟೆ ಬರಲಿಲ್ಲ ನನಗೆ ಮುಂದೆ ಡಾನ್ಸ್ ಮಾಡಿ ನೋಡೋಣ. ಚಂದ ತಡಿ ಒಂದೇ ಸೆಕೆಂಡ್ ತಡಿ. ಒಂದೇ ಸೆಕೆಂಡ್. ನೀವು ಗಂಡ್ಮಕ್ಳು ಹಿಂದೆ ಸೇರಿ.
ಹೌದಾ ಸಾಕಣ ನೀರು ಹಾಕ್ಲೆ ಎಲೆ ಅಡಿಕೆ ಎಲ್ಲ ಕುಡಿ ತುಂಬಾ ಎಣ್ಣೆ ಹಾಕಿರಿ ದಪ್ಪ ಆಗ್ಬೇಕಾ ಸಣ್ಣ ಮಾಡಬೇಡ್ರಿ ಅಚೆಟ್ ಬಂದಿಲ್ಲ ಹಂಗೆ ಕೆಬಿಸ್ಕೊಂಡು ನೀನು ನಾವು ಇಲ್ಲಿ ತೆಗಿ ಮುಂದೆ ಏನ್ ಮಾಡಕ್ ಹುಷಾರ್ ಮಾಡಿ ಕಾಕ ಒಂದ್ ಸ್ವಲ್ಪ ಇದ್ದಾಗ ಮರ ತಕೊಂಡ್ಬಿಡ್ರಿ ಮುಂದಿನ ಮರ ಅದಕ್ಕ ಒಂದ್ ಬಾಟ್ಲಿ ಹಾಕಿದ್ರೆ ಮತ್ತೆ ಮುಗಿದ